Hello guys, how are you? ಹಾಯ್ ನಾವು ಇವತ್ತು ಫಸ್ಟ್ ಮೈ ನ್ಯೂ ಚಾನಲ್ ಓಪನ್ ಮಾಡ್ತಿದ್ದೀನಿ. ಅದಕ್ಕೋಸ್ಕರ ಫಸ್ಟು ಒಂದು ಸ್ವಲ್ಪ ಫಿಯರ್ ಆಗ್ತಾ ಇದೆ. ಫಸ್ಟ್ ನನ್ನ ಟಾಕ್ಸ್ ಇದು, ಸೊ ತಲೆ ಕೆಡಿಸ್ಕೊಬಿಡಿ. ನಾನೀಗ ಏನು ಮಾಡ್ತೀನಿ ಅಂದರೆ ನಮ್ಮ ಫ್ರೆಂಡ್ಸ್ ಜೊತೆ ಒಂದು ಸ್ವಲ್ಪ ಇಂಟರ್ವ್ಯೂ ಮಾಡ್ತೀನಿ. ಇಂಟರ್ವ್ಯೂ ಥರ ಅಂದರೆ ಸಿಂಪಲ್ ಡರ್ಟಿ ಟಾಕ್ಸ್ ಲೈಕ್. ಓಕೆ, ಹಾಯ್ ಫ್ರೆಂಡ್ಸ್. ಹಲೋ. ಹಾಯ್, ಇವರು ಸುಮಂತ್ ಅಂತ, ಇವರು ಪ್ರೀತಮ್ ಅಂತ, ಇವ್ರ ಹೆಸರು CV, ಅಕ್ಷಯ್ CV ಅಂತ. ಇದು ನಾನು ಫಸ್ಟ್ ಇಂಟರ್ವ್ಯೂ ತಗೊಳ್ತಾ ಇರೋದು. ಓಕೆ, ತಪ್ಪಿದ್ರೆ ಏನಾರು ಆರಾಮಾಗಿರಿ, ಏನು ತೊಂದರೆ ಇಲ್ಲ. ಆರಾಮಾಗಿರಿ. ಸೊ ಇವತ್ತು ನಮ್ಮ ಕಾನ್ಸೆಪ್ಟ್ ಏನಂದ್ರೆ, ನಾವು ನಮ್ಮ ಫ್ರೆಂಡ್ಸ್ನ ಇಷ್ಟು ದಿನ ಬಂದಿದ್ವಿ. ನಾವು ಬಂದು 2 ವರ್ಷ ಆಯಿತು. ಸೊ 2 ವರ್ಷದಲ್ಲಿ ಎಲ್ಲರೂ ಒಂದೊಂದು ಥರ ಚೇಂಜ್ ಆಗಿದ್ದಾರೆ. ಫಸ್ಟ್ ಇಯರ್ಸಲ್ಲಿ ಬಂದಾಗಲೇ ಒಂಥರ ಇದ್ರು, ಈಗ ಸೆಕೆಂಡ್ ಇಯರ್ ಬಂದಾಗಲೇ ಒಂಥರ ಆಗಿದ್ದಾರೆ. ಆಯಿತಾ, ಯಾರ್ಯಾರ ಲೈಫಲ್ಲಿ ಹೇಗೆ ಏನೇನು ಮಿಸ್ಟ್ರಿ ಆಗಿದ್ದಾವೆ, ಯಾರು ಹೊಸ್ದಾಗೇನು ಕಲ್ತಿದ್ದಾರೆ, ಯಾರು ಕಲಿಬಾರ್ದಿತ್ತು ಆದರೂ ಕಲ್ತಿದ್ದಾರೆ, ಯಾರ್ಯಾರು ಚಟ ಹಿಡ್ದಿದ್ದಾರೆ, ಹೊಸ ವಸ್ತು ಯಾರು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ನಾವು ಒಂದು ಸ್ವಲ್ಪ ನಾವು ಕೇಳೋದ. ಈಗ ಫಸ್ಟ್ ನಾವು ಸುಮಂತಿಂದ ನಾವು ಸ್ಟಾರ್ಟ್ ಮಾಡುವ. ಇವ್ರು ಸುಮಂತ್ ಅಂತ, ಸುಮಂತ್ AIDS ಡಿಪಾರ್ಟ್ಮೆಂಟ್, A&DS ಡಿಪಾರ್ಟ್ಮೆಂಟ್. ಮತ್ತೆ ಇವ್ರೀಗ 4th ಸೆಮ್ ಅಲ್ಲಿ ಇದ್ದಾರೆ. ಹಾಯ್ ಸುಮಂತ್. ಹಾಯ್, ನಮಸ್ಕಾರ. ಈಗ ನಾವೇನು ಕೇಳ್ತಿರೋದಂತ ನಿಮ್ಗೆ ಗೊತ್ತಾಯ್ತಲ್ಲ, ನಾವು ಫಸ್ಟ್ ಚಾನಲ್ ನಾವು ಇಂಟರ್ವ್ಯೂ ಮಾಡ್ತಿದ್ದೀವಿ. ಈಗ ಏನಂದ್ರೆ, ನೀವು ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಹೇಗೆ ಫೀಲ್ ಆಗ್ತಿದೆ, ನಿಮ್ಗೆ ಇಂಜಿನಿಯರಿಂಗ್ ಅಂತ ಫೀಲ್ ಆಗ್ತಿದ್ಯಾ, ಮತ್ತೆ ಹೊಸ್ದಾಗಿ ಏನು ಕಲ್ತ್ರಿ, ಏನು ಚಟ, ಫ್ರೆಂಡ್ಸ್ ಹೇಗಿದ್ದಾರೆ ನಿಮ್ಮ ಗ್ಯಾಂಗಲ್ಲಿ, ಅಲ್ಲ ನೀವು ಏನು ಫ್ರೆಂಡ್ಸ್ ಮಾಡ್ಕೊಂಡಿದ್ದೀರಿ ತಿಳ್ಕೊಬೋದಾ ನಾವು? ನಮಗೆ ಬೇಜಾರು ಜನ ಫ್ರೆಂಡ್ಸ್ ಅವರು, ನಮಗೇನು ಅಂತ ನೋಡಿ ಎಲ್ಲ ಎಷ್ಟೆಷ್ಟು ದೊಡ್ಡ ಫ್ರೆಂಡ್ಸ್ ಇವರೆಲ್ಲ ಸಿಗೋದೇ ಅಪ್ರೂಪ. ಇವರೆಲ್ಲ ಮಾತ್ರ ಹಂಗೆ ನಿಮ್ಮಂಥ ಆ್ಯಂಕರ್ಗಳು ಸಿಗ್ಬೇಕಂದ್ರೆ ಭಾರಿ ಕಷ್ಟ ಐತೆ ಈ ಕಾಲದಲ್ಲಿ. ಚಟ ಗಿಟ ಏನು ಕಲ್ತಿಲ್ಲಪ್ಪ ನಾವು. ಚಟ ಬೇಕಾದ್ರೆ ಕೇಳಿ ಅವ್ರ ಚಟ ಏನು ಕಲ್ತಿದ್ದೀವಿ ಅಂತ. ಹೌದಾ? ಏನ್ರಿ ಸುಮಂತ್ ಹಂಗೆ ಒಂಚೂರು ಇದೆಲ್ಲ ಎಡಿಟ್ ಮಾಡಿ ಆಯ್ತಾ? ಬೀಪ್ ಸುಳ್ಳು ಹಂಗೆ ಎಲ್ಲ ಹುಡುಗರು ಇರ್ತೀವಿ. ನಾವು ಫಸ್ಟ್ ಇಯರ್ ಎಲ್ಲ ಬಂದಾಗ ಆರಾಮ ಟ್ರಿಪ್ ಎಲ್ಲ ಹೋಗೋದು. ಫ್ರೆಂಡ್ಸ್ ಆಗಿ ಒಂಚೂರು ಕಷ್ಟ ಆಯ್ತು ಫಸ್ಟ್ ಇಯರ್ ಬಂದಾಗ. ಅದಾದ್ಮೇಲೆ ಪರವಾಗಿಲ್ಲ, ಹೋಯ್ತಾ ಆರಾಮ ಫ್ರೆಂಡ್ಸ್. ನಿಮ್ಗೆ PUC ಲೈಫ್ ಮತ್ತೆ ಇಂಜಿನಿಯರಿಂಗ್ ಲೈಫಲ್ಲಿ ಏನ್ ಡಿಫ್ರೆನ್ಸ್ ಅನಿಸ್ತಾ ಇದೆ? ಏನಿಲ್ಲ, ಸೇಮ್ ಇದಪ್ಪ. ಸೇಮ್ ನೀವು ಹೊಸದಾಗಿ ಈಗ ಕಾಲೇಜಿಗೆ ಇಂಜಿನಿಯರಿಂಗ್ ಡಿಗ್ರಿ, ಪ್ರೊಫೆಷನಲ್ ಡಿಗ್ರಿ ನಿಮ್ದು, ನೀವು ಹೊಸದಾಗಿ ಏನ್ ಕಲ್ತ್ಕೊಂಡ್ರಿ? ಈಗ ಇಂಜಿನಿಯರ್ PUC ಲಿ ನಿಮ್ ತರ ಒಂದು ಲೈಫ್ ಇರುತ್ತೆ, ಈಗ ಇಲ್ಲಿಗೆ ಬಂದ ಒಂಥರ ಲೈಫ್ ಇರುತ್ತೆ. ಅದೇನ್ ಕಲ್ತ್ಕೊಂಡ್ರಿ? ಒಬ್ಬನ್ ಕೇಳಿ ನೆಕ್ಸ್ಟ್ ಶಿಫ್ಟ್ ಆಗ್ಬೇಕು, ಏನ್ ಅವನ್ಗೆ ದೆಂಗ್ತಾವನೆ ಆಗ್ಲಿಲ್ಲ ಇಲ್ಲಿ ಅಂದ್ರೆ ಅವನು ಕೇಳಿದ್ ನಾನು ಕೇಳ್ಬೋದು ನೆಕ್ಸ್ಟ್ ಟಾಪಿಕ್ ಮೇಲೆ. ಹಂಗ ಹೇಳಿ. ಅದೇ ಹೆಂಗೆ ಏನ್ ಡಿಫ್ರೆನ್ಸ್ ಆಯ್ತು ಅಂತ. ಡಿಫ್ರೆನ್ಸ್ ಏನಾಗಿಲ್ಲ, ಒಂಚೂರು ಫೀಸ್ ಒಂಚೂರು ಡಿಫ್ರೆನ್ಸ್ ಆಯ್ತು ಅಷ್ಟೇ. ಕಾಲೇಜ್ ಫೀಸ್ ಅಲ್ಲೊಂದು 40,000 ಕಟ್ತಿದ್ದೆ, ಇಲ್ಲಿ 1.5 ಲಕ್ಷ ಕಟ್ತಿದ್ದೆ ಅಷ್ಟೇ ಡಿಫ್ರೆನ್ಸ್. ಸುಮಂತ್ ಅವ್ರದ್ದು ಇಷ್ಟಿದೆ. ಈಗ ನಾವು ನೆಕ್ಸ್ಟ್ ಪ್ರೀತಮ್ ಹತ್ರ ಹೋಗುವ. ಪ್ರೀತಮ್ ಅವರು EC ಡಿಪಾರ್ಟ್ಮೆಂಟ್, ಅವರು EC ಡಿಪಾರ್ಟ್ಮೆಂಟ್ 4th ಸೆಮಿಸ್ಟರ್ ಅಲ್ಲಿ ಓದ್ತಿದ್ದಾರೆ. ಇವರು ನನ್ನ ರೂಮ್ಮೇಟು. ಈಗ ಇವ್ರನ್ನ ಒಂದು ಸ್ವಲ್ಪ ಕೇಳಿದೆ, ಇವರು ಸ್ಪೆಷಲ್ ಆಗಿ ಅದು ಬರೀ ಮೈಸೂರು ಅವ್ರು, ಬೇರೆ ಡಿಬಾಸ್ ಕಡೆ ಇವರು ಡಿಬಾಸ್ ಫ್ಯಾನ್. ಈಗ ಮತ್ತೆ ಮೈಸೂರು ಕಡೆಯವರು. ಮೈಸೂರು ಅಂದ್ರೆ ಅವ್ರಿಗೆ ಪಂಚಪ್ರಾಣ. ಮಂತ್ಲಿ ನಾವು ಒಂದೊಂದ್ಸತಿ ಹೋಗ್ತೀವಿ, ಇವ್ರು ವಾರಕ್ಕೊಂದ್ಸತಿ ಹೋಗ್ತಾರೆ. ವಾರಿಗೆ ಮೈಸೂರು ಹೋಗಿ ಹನುಮಂತ್ ಹೋಟೆಲ್ ಬಿರಿಯಾನಿ ತಿಂದೋದ್ರೆ ಅವ್ರಿಗೆ ಸಮಾಧಾನ ಇರಲ್ಲ. ಹನುಮಂತ ಪಲಾವ್, ಇವ್ರ ಹೆಸರು ಹನುಮಂತ ಪಲಾವ್. ಅವ್ರ ಹಂಗೆ ಅವ್ರ ವಾರದಲ್ಲಿ ಮಿನಿಮಮ್ ಅಂದ್ರೆ ಒಂದಿನ ಇರ್ಲೇಬೇಕು ಹನುಮಂತ ಪಲಾವ್ ಫಿಕ್ಸ್. ಈಗ ನಾವೇನ್ ಕೇಳ್ತಿರೋದ್ರೆ, ನಿಮ್ಗೆ ಈ PUC ಲಿ ನಿಮ್ ಹುಡುಗಿರ ಜೊತೆ ಫ್ರೆಂಡ್ಶಿಪ್ ಒಂಥರ ಇರುತ್ತೆ, ಆಯ್ತಾ. ಇಲ್ಲಿಗೆ ಬಂದಾಗ ಹೊಸ ಫ್ರೆಂಡ್ಸ್ ಸಿಗ್ತಾರೆ ನಿಮ್ಗೆ. ಆಯ್ತಾ, ನಿಮ್ ಕ್ಲಾಸ್ಮೇಟ್ ಯಾರು ಇಲ್ಲಿ ಬಂದಿದಾರಾ ನಿಮ್ಮ ಡಿಪಾರ್ಟ್ಮೆಂಟ್ಗೆ? ನನಗೆ ಗೊತ್ತಿರೋ ಹಾಗೆ ಯಾರು ಬಂದಿಲ್ಲ. ಬಟ್ PUC ಲಿ ಸಿಗೋ ಹುಡುಗಿರ್ಗೂ ಇಂಜಿನಿಯರಿಂಗ್ ಅಲ್ಲಿ ಸಿಗೋ ಹುಡುಗಿರು ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, PUC ಲಿ ಸಾರಿ ಇವ್ರ ಬಗ್ಗೆ ಸ್ವಲ್ಪ ಕಟ್ ಮಾಡಿ ಕೆಲವೊಂದನ್ನ ಜಾಸ್ತಿ ಎಗರಾಡ್ತಿದ್ದಾರೆ ಇವರು. ಪೇಮೆಂಟ್ ಜಾಸ್ತಿ PUC ಲಿ ಏನಪ್ಪಾ ಅಂತಂದ್ರೆ, ನಾವು ಅವಾಗ ತಾನೇ 10th ಮುಗಿಸ್ಕೊಂಡು ಕಾಲೇಜ್ ಮೆಟ್ಲತ್ತಿರ್ತೀವಿ. ಸೊ 10th ಅಲ್ಲಿ ಹೈಸ್ಕೂಲು, ಸೊ ಅಲ್ಲಿ ಸ್ವಲ್ಪ ನಮ್ಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಹುಡುಗಿರ ಜೊತೆ ಮಾತಾಡೋದಾಗ್ಲಿ ಅಥವಾ ಬೇರೆ ಆಕ್ಟಿವಿಟೀಸ್ ಮಾಡೋಕ್ಕಾಗಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಅದೇ ರಿಸ್ಟ್ರಿಕ್ಷನ್ಸ್ PUC ಲೂ ಕಂಟಿನ್ಯೂ ಆಗಿರುತ್ತೆ ನಮಗೆ. ನಾವು ಸ್ವಲ್ಪ ಡೈಲಮಾದಲ್ಲಿ ಇರ್ತೀವಿ. ಹಾಗಾಗಿ PUC ಲಿ ಸ್ವಲ್ಪ ನಾವು ಡಿಸೆಂಟಾಗಿ ಬಿಹೇವ್ ಮಾಡಿರ್ತೀವಿ. ಯಾವಾಗ ನಾವು ಡಿಗ್ರಿ ಲೈಫ್ಗೆ ಎಂಟ್ರಿ ಕೊಡ್ತೀವಿ, ಯಾವಾಗ ನಾವು ಐನ್ ಮಿಂಟ್ರಿ ನನ್ನ ಮಕ್ಕಳು ಆಗ್ಬಿಡ್ತೀವಿ.
ಸೊ ದಟ್ಸ್ ವೇರ್ ವಿ ಚೇಂಜ್ ಅವರ್ ಫಾರ್ ಸೆಲ್ಫ್. ಎಕ್ಸಾಂಪಲ್ ಅಂದ್ರೆ ಐ ಮಿಂಡ್ರಿ ಅಂದ್ರೆ ಈಗ ಐ ಮಿಂಡ್ರಿ ಅಂದ್ರೆ ನಮ್ಮ ಜನತಾಗಳಿಗೆ ಒಂದ್ ಸ್ವಲ್ಪ ಹೇಳ್ತೀರಾ ಐ ಮಿಂಡ್ರಿ ಅಂದ್ರೆ ಐ ಮಿಂಡ್ರಿ ಇಸ್ ನಥಿಂಗ್ ಬಟ್ ಅದೇ ಮೊಬೈಲ್ ಒಳ್ಳೊಳ್ಳೆ ಫಿಲಮ್ಗಳು ನೋಡೋದು, ಓಕೆ 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 ಆ ತರ ಒಳ್ಳೆ ತುಂಬಾ ಒಳ್ಳೇದು ತುಂಬಾ ಒಳ್ಳೇದು ಬಲೂನ್ಗಳು ಇಟ್ಕೊಳ್ಳೋದು. ಬಲೂನ್ಗಳು ಇಟ್ಕೊಳ್ಳೋದು. ಹೆಂಗೆ ಅವ್ರಿಗೆ ಅದು ಅದಿಲ್ಲ ಅಂದ್ರೆ ಮಾತಾಡಕ್ಕಾಗಲ್ಲ, ಅವ್ರು ತಿಂತಾ ಇರ್ಬೇಕು ಅವಾಗ. ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಹುಟ್ಟಿರೋದೇ 50-50 ನಾವು ಕೊಡ್ತಿರೋದು ಇದು ನಮ್ದು ಸ್ಪಾನ್ಸರ್ಶಿಪ್ ಸ್ಪಾನ್ಸರ್ಶಿಪ್ಸ್. ನಾನು 50 ರೂಪಾಯಿ ಕೊಡ್ತೀನಿ. ನೋಡಿ, ಇದೆ ಸ್ಪಾನ್ಸರ್ಶಿಪ್ Okay, ಇದೆ. okay. This is our 50-50 ಸ್ಪಾನ್ಸರ್ಶಿಪ್ ಇದು ಇವ್ರ ಕಾಲ್ ಕಡೆಯಿಂದ ಬೈ ಯಾವ್ದೋ ನೆಸ್ಲೆನಾ Powered by Britannia. ಬ್ರಿಟಾನಿಯಾ. ಸ್ಪಾನ್ಸರ್ ಎಲ್ಲರೂ ಒಳ್ಳೆ ತಿನ್ನಿ, ಒಳ್ಳೆ ಸಾಲ್ಟಿ ಆಗಿದೆ ತಿನ್ನಿ. ಸೊ ಹಾಗಾಗಿ ಇಂಜಿನಿಯರಿಂಗ್ ಲೈಫ್ ಒಂಥರ ವಿಚಿತ್ರ ಲೈಫು. ಇಲ್ಲಿ ನಾವು ಏನ್ ಮಾಡ್ತಿದೀವಿ ಅಂತ ನಮಗೆ ಗೊತ್ತಿರಲ್ಲ. ಓಕೆ ಸೊ ಲೈಕ್ ದಟ್ ಇಟ್ ಇಸ್. ಸೊ ಈಗ ಪ್ರೀತಮ್ ಅವ್ರದ್ದಾಯ್ತು, ನಾವೀಗ ಅಕ್ಷಯ್ ಸಿವಿ ಅವ್ರಿಗೆ ಹೋಗೋದ. ಇವ್ರು ಸಿವಿ ಕ್ಲಿಕ್ಸ್ ಅಂತೀವಿ, ಅಕ್ಷಯ್ ಸಿವಿ ಅಂತ. ಇವ್ರು ತುಂಬಾ ಪಬ್ಜಿ ಫ್ಯಾನು, ಮತ್ತೆ ಜೊತೆಗೆ ವಿಡಿಯೋ ಎಡಿಟ್ ಬೇರೆ ಮಾಡ್ತಾರೆ, ಫೋಟೋಗ್ರಾಫರ್ ಬೇರೆ ಎಲ್ಲರೂ. ಮತ್ತೆ ಈಗ ನಾವು ಇವ್ರ ನಮ್ಮ ಬಗ್ಗೆ ಏನಂತ ಏನ್ ಕೇಳೋದಂದ್ರೆ, ಫಸ್ಟ್ ಇವರೆಲ್ಲ ಪಬ್ಜಿ ಜಾಸ್ತಿ ಆಡ್ತಿದ್ರು ಆಯ್ತಾ, ಮತ್ತೆ ಅದಕ್ಕೆ ವಿಡಿಯೋ ಎಡಿಟ್ ಮಾಡ್ತಿರೋ. ಈಗ ಪಬ್ಜಿ ಆಡೋದು ಒಂದ್ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಮತ್ತೆ ಯಾಕೆ ಎಲ್ಲರೂ ಹೇಳ್ತಿದ್ರೆ ವಿಷಯ ಏನೋ ಇದೆ ಅಂತ, ಆ ವಿಷಯ ನಮ್ಗೆ ಹೇಳ್ತೀರ ಒಂದ್ ಸ್ವಲ್ಪ. ಸತ್ಯ ಸತ್ಯ ಹಂಗೆ ಒಂದು ಲೈಫಲ್ಲಿ ಚೇಂಜ್. ಇನ್ಸ್ಟಾಗ್ರಾಮ್ ಜಾಸ್ತಿ ಆಗಿದ್ದೀರಿ ಅಂತ. ಅಂದ್ರೆ ರೀಲ್ಸ್ ಎಲ್ಲ ಕಂಟೆಂಟ್ ಚೆನ್ನಾಗಿ ಬರ್ತಾ ಇದೆ ಅಲ್ಲ ಇವಾಗ. ಓ ಹಂಗೆ. ಅಂದ್ರೆ ನಿಮ್ಗೆ PUC-ಗೂ ಈಗ ಇಂಜಿನಿಯರಿಂಗ್ ಏನು ಅನಿಸ್ತದೆ ನಿಮ್ಗೆ? ಫಸ್ಟ್ PUC ಕಾಲೇಜಿಗೆ ಹೋಗ್ತೀರಿ ತಾನೆ? ಕಾಲೇಜ್ಗೆ ಹೋಗ್ತಿರ್ಲಿಲ್ಲ. ಅಪ್ ಅಂಡ್ ಡೌನ್ ಇಲ್ಲ ಹಾಸ್ಟೆಲ್ ಅಲ್ಲಿ ಇದ್ದೀರಾ ನೀವು? ಹಾಸ್ಟೆಲ್. ಓ ನೀವು ಆರಾಧನಾ ಕಾಲೇಜಲ್ಲಿ PUC ಮಾಡಿದ್ರಾ? ಫ್ರೆಂಡ್ಸ್ ಅವಲಿಂದನೇ. ನಮ್ಮ ಮೈಸೂರು ಅಂದ್ರೆ ಕ್ರೇಜಿ ಬಿಡ್ರಿ. ಬಿಡ್ರಿ, ನಮ್ಮ ಮೈಸೂರು ಬಗ್ಗೆ ಆದ್ರೆ ಮಾತಾಡೋದು. ಬಿಟ್ಟಿದ್ರು ನಮ್ಮ ಆದ್ರೂ ನೀವು ಮೈಸೂರಲ್ಲಿ ಮಾಡಿದಿರಿ ಅಂದ್ರೆ ಮೈಸೂರಿಗೂ ಮತ್ತೆ ಇಲ್ಲಿ ಕಾಲೇಜ್ಗೂ ಏನ್ ನಿಮ್ಗೆ ಅನಿಸ್ತಾ ಇದೆ? ಈಗ ನೀವು ಇಲ್ಲಿ ಬಂದಿದ್ದೀರಲ್ಲ, ಇಲ್ಲಿ ಒಂದು ಮ್ಯಾನೇಜ್ಮೆಂಟ್ ಆಗ್ಲಿ, ಒಂದು ಎನ್ವಿರಾನ್ಮೆಂಟ್ ಆಗ್ಲಿ, ಅಲ್ಲ ಒಂದು ಟೀಚಿಂಗ್ ಬಗ್ಗೆ ಆಗ್ಲಿ, ನಿಮ್ಗೆ ಅಲ್ಲಿ ಚೆನ್ನಾಗಿ ಅನಿಸ್ತಿತ್ತ ಇಲ್ಲಿ ಚೆನ್ನಾಗಿ ಅನಿಸ್ತಿದ್ಯಾ? ಅಲ್ಲಿ ಅಂದ್ರೆ ಸಿಟಿಗೂ ಸಿಟಿ, ನೇಚರ್ಗೂ ನೇಚರ್. ಇಲ್ಲಿ ಯಾವ್ದೋ ಕಾಡೊಳಗ್ ಬಂದು ಸೇರ್ಕೊಂಡು ನಿಮ್ ಪ್ರಕಾರ ಕಾಡು ನೇಚರ್ ಅಲ್ಲ ಅಲ್ಲಿ ಇದು. ಬೈಕಾಟ್ ಮಾಡಿ ನಿಮ್ ಪ್ರಕಾರ ನೇಚರ್ ಅಂದ್ರೆ ಯಾವ ತರ ಇರ್ಬೇಕು ಹೇಳಿ. ಹೇಳಿ 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 ಹೇಳಿ. ಏನಿಲ್ಲ ಯಾರು ಡಿಸ್ಟರ್ಬ್ ಮಾಡ್ತಿದ್ದಾರೆ? ಏನಿಲ್ಲ. ಪರವಾಗಿಲ್ಲ ಹೇಳಿ. ನನ್ನ ಪ್ರಕಾರ ನೇಚರ್ ಅಂದ್ರೆ ಹೇಳಿ. ನೇಚರ್ ಅಂದ್ರೆ ಪ್ರಕೃತಿ, ಫ್ರೆಂಡ್ಸ್ ಫ್ರೆಂಡ್ಸ್, ಸುತ್ತಾಡೋದು, ಗಾಡಿ, ಓಕೆ. ಪಕ್ಕದಲ್ಲಿ ಒಂದ್ ಸಿಟಿ, ನಿಮ್ಗೆ ಗಾಡಿಲಿ ಯಾವ ತರ ಈಗ ಹೋಟ್ಲು. ನಿಮ್ಗೆ ಅಡ್ವೆಂಚರ್ ಇಷ್ಟನಾ? ಯಾ ಅಡ್ವೆಂಚರ್ ಅಲ್ಲಿ ಯಾವ ತರ? ಯಾರ್ ಜೊತೆ ಮಾಡಕ್ಕೆ ಯಾವ್ದು ಇಷ್ಟ? ಇವಾಗ ಕಪಲ್ಸ್ ಹೋಗ್ಬೇಕಾ ಇಲ್ಲ ಸಿಂಗಲ್ಸ್ ಹೋಗ್ಬೇಕಾ ಇಲ್ಲ ಬೈಕ್ ಇಲ್ಲ ಇಲ್ಲ ಕಾರು? ಫ್ರೆಂಡ್ಸ್ ಅಂದ್ರೆ ಎಷ್ಟು ಜನ ಫ್ರೆಂಡ್ಸ್ ಇದಾರೆ ನಿಮ್ಗೆ? ಕ್ಲೋಸ್ ಫ್ರೆಂಡ್ಸ್ ಅಂತ ಅಂತಾರು. ಅವರೆಲ್ಲ ಫ್ರೆಂಡ್ಸ್. ಈಗ ನೀವು ಒಬ್ರ ಜೊತೆ ಒಂದ್ ಜಾಗ ಈಗ ನಿಮ್ ಫೇವ್ರೆಟ್ ಪ್ಲೇಸ್ ಯಾವ್ದು ಹೋಗ್ಬೇಕು ಅಂತ ಇದ್ದೀರಿ? ಫೇವರೇಟ್ ಅಂತ ಇಲ್ಲ, ಎಲ್ಲ ಈಗ ಡೆಸ್ಟಿನೇಷನ್ ಅಂತ ಇರ್ತದಲ್ಲಪ್ಪ ಅದೇ. ಆಮೇಲೆ ಇಲ್ಲ ಈಗ ಒಬ್ಬೊಬ್ರು ಒಂದ್ ಇರ್ತದೆ, ನಾವು ಕೇದಾರ್ನಾಥ್ ಹೋಗ್ಬೇಕು, ಹಿಮಾಲಯಕ್ಕೆ ಹೋಗ್ಬೇಕು, ಹಂಗೆ ಹಂಗೆಲ್ಲ ಇಲ್ಲ. ಹಾಗೇನಿಲ್ವಾ? ಸೋಲೋ ಟ್ರಿಪ್ ಹಾಕಿದ್ದೀರಾ ನೀವು? ಕಪಲ್ಸ್ ಹೋಗಿದ್ದೀರಾ? ಸೋಲೋ ಯಾಕೆ ಇನ್ಸ್ಟಾಗ್ರಾಮ್ ಜಾಸ್ತಿ ಯೂಸ್ ಮಾಡ್ತಲ್ಲ, ಹಂಗ ಸೋಲೋ ಎಲ್ಲ ಸೋಲೋ ಅದು ಕಂಟೆಂಟ್ ಸೋಲೋ ಮಾಡ್ಬೋದು. ಇಲ್ಲ ಹೋಗಲ್ಲ, ಹೋದ್ರೆ ಹೋದ್ರೆ ಕಪಲ್. ನಿಮ್ಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ಸುಳ್ಳು ಹೇಳ್ಬಾರ್ದು, ಇದ್ರೆ ನಮ್ಗೆ ಇಲ್ವಾ? ಹ್ಮ್. ಬೆಸ್ಟಿ ಬೆಸ್ಟ್ ಇಲ್ಲ. ಹುಡುಗಿರಲ್ಲಿ ಫ್ರೆಂಡ್ ಆದ್ರೂ ಇದಾರೆ ನಿಮ್ಗೆ? ಇರ್ತಾರೆ ಇಲ್ವಾ? ಇಲ್ಲ, ಇದನ್ನ ನಂಬಕ್ಕಾಗಲ್ಲ. ನೋಡು ಎಲ್ಲ ನೋಡು ಬಾಯ್ ನಮ್ಗೆ ಬೇಕು. ಓಕೆ. ನಿಮ್ಮ ಓಕೆ ಈಗ ಎಲ್ಲರ ಜೊತೆ ಪ್ರೀತಮ್ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತಾಡೋದು, ಅವ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡಕ್ಕೆ ನೋಡೋದ. ಪ್ರೀತಮ್ ಅವರೇ, ನಿಮ್ ಪದೇ ಪದೇ ನೀವು ವಾರಕ್ಕೊಂದ್ಸತಿ ಮತ್ತೆ ಮತ್ತೆ ಮೈಸೂರಿಗೆ ಹೋಗ್ತೀರಿ. ಇದು ರಜಾ ಇಲ್ದೋದ್ರೂ ಒಂದೊಂದ್ಸತಿ ರಜಾ ಹಾಕ್ತೀರಿ, ಎಕ್ಸ್ಟ್ರಾ ರಜಾ ಹಾಕ್ತೀರಿ ಕಾಲೇಜಿಗೆ ಬರ್ದೇನೆ. ನಿಮ್ಗೆ ಯಾವ ತರ ಫೀಲ್ ಆಗುತ್ತೆ? ನೀವು ಮೈಸೂರು ಅಂದ್ರೆ ಫುಲ್ ಅಲ್ಲೇ ಸೇರ್ಕೋಬೋಯ್ತು, ಇಲ್ಲಿಗೆ ಯಾಕೆ ಬಂದ್ರಿ? ಏನಾದ್ರು ಇತ್ತಾ? ಇಲ್ಲ, ಆಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರು. ಆಕ್ಚುಲಿ ನಮ್ಮ ನೇಟಿವ್ ಬಂದ್ಬಿಟ್ಟು ಚಾಮರಾಜನಗರ, ಗುಂಡ್ಲುಪೇಟೆ ತಾಲೂಕು, ಕಬ್ಬಳ್ಳಿ. ಬಟ್ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಮೈಸೂರಲ್ಲಿ ಆಗಿರೋದ್ರಿಂದ ನಾನು ಜಾಸ್ತಿ ಪ್ಯಾಂಪರ್ಡ್ ಆಗಿ ಬೆಳೆಸಿದ್ರು ನನ್ನ ಅಪ್ಪ ಅಮ್ಮ. ಸೊ ನಾನು ಪ್ರೈಮರಿಯಿಂದ PUC ವರೆಗೂ ಒಬ್ನೇ ಮಗ ನೀನು? ಹೌದು, ಒಬ್ನೇ ಮಗ. ಮನೆಗೆ ಒಬ್ನೇ ಮಗ. ಸುಂದರ. ಒಬ್ನಿಗೆ ಆಸ್ತಿ ಅಲ್ಲ. ಹಂಗಾಗ್ಬಿಟ್ಟು ನನಗೆ ವಾರ ವಾರ ಸೆಳೆತ ಆ ಕಡೆನೇ ಇರುತ್ತೆ.
ನೀವು ಅಲ್ಲೇ ಸೇರ್ಕೋಬಹುದು ಹತ್ತಿರದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ? ಅಲ್ಲೇ ಸೇರ್ಕೋಬೋದಿತ್ತು, ಬಟ್ ನಮ್ಮ ಅಪ್ಪನ ಇಚ್ಛೆ ಆಗಿತ್ತು, ಅದು ನಾನು ಹಾಸ್ಟೆಲ್ ಜೀವನ ನೋಡ್ಬೇಕು ಅಂತ. ಹಾಗೆ. ಹಾಗಾಗಿ ನಮ್ಮ ಅಪ್ಪ ಇಲ್ಲಿ ತಂದು ಸೇರ್ಸು. ಮತ್ತೆ ಪದೇ ಪದೇ ಹೋಗ್ತಿರಲ್ಲ ಮನೆಗೆ, ಅದ್ ನನ್ನ ಅದೆಲ್ಲ ಆಯ್ತು. ನನ್ನ ಇಷ್ಟ, ನೀನ್ ಯಾವನ್ ಕೇಳಕ್ಕೆ. ಅವ್ರ ಅಪ್ಪಂಗೆ ಅವನೇ ಹುಟ್ಟಿರೋದು. ಸುಮಂತ್ ಅವರೇ, ಏನೋ ಪ್ರಶ್ನೆ ಕೇಳಿ, ಏನ್ ನೀವೇ ನರ್ವಸ್ ಆಗ್ಬೇಡಿ, ಕೇಳಿ. ನೀವು DS ಯಾಕೆ ಚೂಸ್ ಮಾಡಿದ್ರಿ? AIDS ನ ಏನಾದ್ರು ಅದ್ specific ಕೇಳಕ್ಕೆ reason ಇದೆಯಾ? ಇನ್ನೇನ್ ಮನೇಲಿ ಫೋರ್ಸ್ ಇರುತ್ತೆ. ಆತರ ಇಲ್ಲಪ್ಪ, ನಮ್ಮ ಮನೇಲಿ ಫ್ರೀ, ನೀ ಯಾವ್ದಕ್ಕಾರ ಸೇರ್ಕೋಬೋದಂತ. ಮತ್ತೆ ಏನು, ಮತ್ತೇನ್ ರೀಸನ್? ನಾವು CS ಸೇರ್ಕೋಬಂತ ಇದ್ದಿದ್ದು, CS ಬ್ರಾಂಚ್ ಖಾಲಿ ಇರ್ಲಿಲ್ಲ, DS ಖಾಲಿ ಇತ್ತು. ಹಾಗೆ. ಸಾಕು ಅನ್ನಂಗೆ. ಇಲ್ಲ ಇಲ್ಲ ಇಲ್ಲ, ಆತರ ಎಲ್ಲ ಬೇಡ ಬೇಡ, ಚೆನ್ನಾಗಿದೆ ಓಕೆ. ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ಕಾಮಿಡಿ ಅದು ಹಂಗೆ ಹೇಳ್ತೀವಿ. ಇಲ್ಲ ನಮ್ ವ್ಯೂವರ್ಸ್ ಏನ್ ಅನ್ಕೋತಾರೆ ಅವ್ರು? ಅಂದ್ರೆ ಅವ್ರು ಏನ್ ಅರ್ಥ ನಾಟಿ ಅಂತ ಮಾಡ್ತಾರೆ? ಸ್ಪ್ಯಾಮ್ ಮಾಡ್ತಿದ್ದಾರೆ. ಇದಾರೆ ಆದ್ರೂ ಇಲ್ಲ. ನೋಡಿ, ನಿಮ್ ವ್ಯೂವರ್ಸ್ ಹೇಳಿ, ಇದ್ರೆ ಬೇಕಾದ್ರೆ ಗೈಸ್ ಎಷ್ಟು ನಾಟಿ Ready. ನೋಡ್ತಾ ಇರಿ. ಜಾನಿ ಅಂತ ಹೆಸರು. ರೆಡಿ ನಾವು ಬೇಕಾದ್ರೆ ರೆಡಿ. ಓಕೆ. ಮಿಷನರಿ. ಹೆಲೋ ಗಾಯ್ಸ್, ಟೇಕ್ ಕೇರ್ ಗೈಸ್. ಸ್ಪಾನ್ಸರ್ಶಿಪ್ಸ್ ಸ್ಪಾನ್ಸರ್ ನಂಗೊಂದು ಕೊಡ್ತೀನಿ. ನೀನ್ ಗಿಫ್ಟ್ ಕೊಡ್ಬೇಕು 50-50 ಬಂದಿರೋದಕ್ಕೆ. ಬ್ರಿಟಾನಿಯಾ ತಳಿ ನೋಡಿ, ಇನ್ನೊಂದು 10 ರೂಪಾಯಿ ಕೊಟ್ಟಿದ್ದಾನೆ.